ಶ್ರೀರಾಮುಲು ಅವರ ನಡೆ ಬಿಜೆಪಿಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಈಗಿರುವಂತಹ ಗೊಂದಲವೇ ಬಗೆಹರಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ರಾಜ್ಯ ಬಿಜೆಪಿಯ ಗೊಂದಲ, ಅಂಥದ್ರಲ್ಲಿ ಬಳ್ಳಾರಿ ಬಿಜೆಪಿಯ ಈ ಗೊಂದಲ ಈಗ ಬಹಳ ಜೋರಾಗಿದೆ. ಬಿಜೆಪಿಗೆ ರೆಬಲ್ ಆದ್ರ ಮಾಜಿ ಸಚಿವ ರಾಮುಲುಗೆ ಕರೆ ಮಾಡಿದ್ದಾರೆ ಬಿಜೆಪಿ ಹಿರಿಯ ನಾಯಕರು. ಏನ್ ಹೇಳಿದ್ದಾರೆ? ಕರೆ ಮಾಡಿ ಚರ್ಚೆ ಮಾಡಿದ್ದಾರೆ ಬಿಜೆಪಿ ಹಿರಿಯ ನಾಯಕರ ಜೊತೆ ರಾಮುಲು. ನಮ್ಮಿಂದ ರಕ್ಷಣೆ ಪಡೆದು ನಾಳೆ ಎಲ್ಲೂ ಹೋಗಬಾರದು, ನಿಮ್ಮ ಪರ ನಿಲ್ತೀವಿ ಅನ್ನೋ ಭರವಸೆಯನ್ನ ರಾಮುಲುಗೆ ಕೊಟ್ಟಿದ್ದಾರೆ. ಮೊನ್ನೆ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಸಂಡೂರು ಸೋಲಿಗೆ ನೀವೇ ಕಾರಣ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಹೇಳಿದಂತ ಮಾತು ಶ್ರೀರಾಮುಲುಗೆ ಸಿಟ್ಟು ತರಿಸಿದೆ. ಸಿಡಿದೆದ್ದಿದ್ದಾರೆ. ಸಭೆಯಲ್ಲಿ ಇವರನ್ನ ಸಮಾಧಾನ ಮಾಡೋದಕ್ಕೆ ಅರ್ಧ ಗಂಟೆ ಬೇಕಾಯಿತು ಇನ್ನುಳಿದ ನಾಯಕರಿಗೆ. ಈಗ ಬಿಜೆಪಿ ಹಿರಿಯ ನಾಯಕರ ಜೊತೆ ರಾಮುಲು ಸಹ ಚರ್ಚೆ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಹಿರಿಯ ನಾಯಕರು? ನಮ್ಮಿಂದ ರಕ್ಷಣೆ ಪಡೆದು ನಾಳೆ ಎಲ್ಲೂ ಹೋಗಬಾರದು, ಹಾಗಿದ್ರೆ ಮಾತ್ರ ನಿಮ್ ಪರ ನಿಲ್ತೀವಿ ಅಂತ. ನೀವು ಕಾಂಗ್ರೆಸ್ ಸೇರ್ತೀರಿ ಅನ್ನೋ ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಸೇರೋದೇ ಇದ್ರೆ ಈಗಲೇ ಸ್ಪಷ್ಟವಾಗಿ ಹೇಳಿದ್ರಿ, ನೀವು ಕಾಂಗ್ರೆಸ್ ಸೇರೋದಾದ್ರೆ ನಾವು ಮಾತಾಡಲ್ಲ. ನೀವು ಫೋನ್ನಲ್ಲಿ ರಾಮುಲುಗೆ ಹಿರಿಯ ನಾಯಕರು ಕೊಟ್ಟಂತ ಸೂಚನೆ ಇದು. ಸಭೆಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಮಾಡಿದಂತ ಆರೋಪಕ್ಕೆ ಶ್ರೀರಾಮುಲು ಸಿಟ್ಟಲ್ಲಿ ಹೇಳ್ತಾರೆ, ಸಾಬೀತ್ ಮಾಡಿ ಸಂಡೂರು ಸೋಲಿಗೆ ನಾನೇ ಕಾರಣ, ರಾಜೀನಾಮೆ ಕೊಟ್ಟು ಹೋಗ್ತಾ ಇರ್ತೀನಿ ಅಂತ. ಅದೇ ಸಭೆ ಮುಗಿದು ಸಾಕಷ್ಟು ಚರ್ಚೆಗಳಾಯ್ತು. ಅದಾದ ನಂತರವೂ ಶ್ರೀರಾಮುಲು ಅವರ ಮನಸ್ಥಿತಿ ಏನಿದೆ, ಅವಮಾನ ಆಗಿದೆ ಅಂತ ಶ್ರೀರಾಮುಲು ಹೇಳ್ತಿದ್ದಾರೆ. ಇದು ನನಗಾದಂತ ಅವಮಾನ, ತುಂಬಾ ನೋವಿನಲ್ಲಿ ಮಾತಾಡ್ತಾ ಇದ್ದೀನಿ. ಪಕ್ಷದಲ್ಲಿ ಏನೇ ಏರಿಳಿತಗಳಾದ್ರೂ ಸಹ ಯಾವತ್ತೂ ಇಷ್ಟು ನೋವಿನಲ್ಲಿ ನಾನು ಮಾತಾಡಿರ್ಲಿಲ್ಲ. ಆದ್ರೆ ಮೊನ್ನೆ ಸಭೆಯಲ್ಲಿ ಆದಂತಹ ಬೆಳವಣಿಗೆ ತುಂಬಾ ನೋವು ತರಿಸಿದೆ ನನಗೆ ಅಂತಲೇ ಹೇಳಿದ್ರು. ಆದ್ರೆ ಕಾಂಗ್ರೆಸ್ ಕಡೆ ವಾಲ್ತಿದಾರ. ಕಾಂಗ್ರೆಸ್ ಸೇರೋದ್ರ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ಶ್ರೀರಾಮುಲು ಕಾಂಗ್ರೆಸ್ ಸೇರ್ತಾರಂತೆ ಅಂತ. ಆದ್ರೆ ಬಿಜೆಪಿಯ ಹಿರಿಯ ನಾಯಕರು ಈಗಾಗಲೇ ಹೇಳಿದ್ದಾರೆ, ಹೋಗೋದಿದ್ರೆ ಸ್ಪಷ್ಟವಾಗಿ ಹೇಳಿ, ನಾವು ಮಾತಾಡಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿಶಿವರಾಮ್, ಈಗ ಕೆಲವೊಂದಷ್ಟು ನಾಯಕರು ಶ್ರೀರಾಮುಲು ಪರ ನಿಂತಿದ್ದಾರೆ, ಹೌದು ಬಿಜೆಪಿಯಲ್ಲಿ. ಆದ್ರೆ ಅವರು ಕೂಡ ಸ್ಪಷ್ಟಪಡಿಸ್ಕೋತಾ ಇರೋದು, ಶ್ರೀರಾಮುಲು ಇಂದ ಒಂದು ಕ್ಲಾರಿಟಿ ತಗೋತಾ ಇದ್ದಾರೆ. ಕಾಂಗ್ರೆಸ್ಸಿಗೆ ಹೋಗ್ತೀರಾ? ಕ್ಲಿಯರ್ ಆಗಿ ಹೇಳಿ, ನಾವು ಮಾತಾಡೋದಕ್ಕೆ ಬರೋದಿಲ್ಲ. ರೆಡ್ಡಿ ಜೊತೆಗಿನ ನಿಮ್ಮ ಕಾದಾಟ ಏನಿದೆ ಆ ವಿಷಯದಲ್ಲೂ ಕೂಡ ನಾವು ಬರೋದಿಲ್ಲ ಅಂತ. ಇಲ್ಲಿ ಶ್ರೀರಾಮುಲು ಕಾಂಗ್ರೆಸ್ ಕಡೆ ಹೋಗೋದ್ರ ಬಗ್ಗೆ ಮತ್ತು ಶ್ರೀರಾಮುಲುಗಿರುವಂತಹ ಬಿಜೆಪಿ ಒಳಗಡೆಯ ಸಪೋರ್ಟ್ ಏನೆಲ್ಲ ಡೀಟೇಲ್ಸ್ ಇದೆ? ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಈ ರೀತಿಯ ಚರ್ಚೆಗಳಾದಾಗ ರಾಧಾಮೋಹನ್ ಅಗರ್ವಾಲ್ ಅವರು ಹೇಳಿದರು, ನೀವೇ ಸೋಲಿಗೆ ಕಾರಣ ಹೇಳುವಂಥ ಆರೋಪವನ್ನು ಮಾಡಿದರು. ಅದೇ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಬಹಳ ಕೋಪ ಬಂದು ಅಲ್ಲಿಂದ ಎದ್ದು ಹೋಗೋದಕ್ಕೆ ಹೊರಟರು. ಆಗ ಡಾಕ್ಟರ್ ಅಶ್ವಥ್ ನಾರಾಯಣ ಅವರನ್ನ ಲಿಟ್ರಲಿ ಕೈ ಹಿಡಿದ್ಬಿಟ್ಟು ಕೂರಿಸಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಹೀಗೆ ಚರ್ಚೆ ಆಯಿತು. ಆದರೆ ರಾಧಾಮೋಹನ್ ಅಗರ್ವಾಲ್ ಅವರಿಗೆ ನೇರವಾಗಿ ಸದಾನಂದ ಗೌಡರ ಪ್ರಶ್ನೆಯನ್ನು ಮಾಡಿದರು, ನೀವು ಯಾವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀರಿ? ಸಂಡೂರಲ್ಲಿ ಚುನಾವಣೆ ಮುಕ್ತಾಯ ಆಗಿದೆ. ಚುನಾವಣೆ ಮುಕ್ತಾಯ ಆಗಿ 3 ಕ್ಷೇತ್ರಗಳಿಗೂ ಕೂಡ ನನ್ನನ್ನು ಉಸ್ತುವಾರಿಯನ್ನಾಗಿ ನೇಮಕ ಮಾಡಿದ್ದಾರೆ. ಅಂದರೆ ಹೇಗೆ ಸೋಲಾಯಿತು, ಯಾವ ರೀತಿ ಸೋಲಾಯಿತು, ಆ ಸೋಲಿಗೆ ಕಾರಣ ಏನು ಹೇಳೋದನ್ನು ಇನ್ನೂ ಕೂಡ ನಾನು ವರದಿಯನ್ನು ಹೈಕಮಾಂಡ್ಗೆ ಕೊಟ್ಟಿಲ್ಲ. ಅಷ್ಟರ ಒಳಗಾಗಿ ನೀವು ಯಾರ್ದೋ 4 ಜನ ಹೇಳಿದ ಮಾತನ್ನು ಕೇಳ್ಕೊಂಡು ಶ್ರೀರಾಮುಲು ಅವ್ರ ಬಗ್ಗೆ ಮಾತನಾಡೋದು ಸರಿಯಲ್ಲ ಹೇಳುವಂಥ ಒಂದು ಆಕ್ರೋಶದ ಮಾತನ್ನು ಸ್ವತಃ ರಾಧಾಮೋಹನ್ ಅಗರ್ವಾಲ್ ಅವ್ರ ಮುಂದೆ ಸದಾನಂದ ಗೌಡರು ಮುಖದ ಮೇಲೆ ಹೊಡೆದಂತೆ ಹೇಳಿದ್ರು ಹೇಳುವಂಥದ್ದು ನಮಗೆ ಖಚಿತ ಮೂಲಗಳಿಂದ ತಿಳಿದಂಥ ಮಾಹಿತಿ. ಈ ಸಂದರ್ಭದಲ್ಲಿ ಸದಾನಂದ ಗೌಡರು ಸೇರಿದಂತೆ ಎಲ್ಲರೂ ಕೂಡ ಅವರನ್ನು ಸಮಾಧಾನ ಮಾಡಿದರು ಶ್ರೀರಾಮುಲು ಅವ್ರನ್ನ. ಆದರೆ ಪಾರ್ಟಿ ವಲಯದಲ್ಲಿ ಇನ್ನೊಂದು ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ ಶ್ವೇತಾ. ಶ್ರೀರಾಮುಲು ಅವರು ಪಾರ್ಟಿಯಲ್ಲಿ ಇರ್ತಾರಾ ಇಲ್ವಾ ಎನ್ನುವಂಥದ್ದು. ಯಾಕೆಂದರೆ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡರು. ನಂತರದಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿದರು, ಅಲ್ಲಿಂದನೂ ಕೂಡ ಸ್ಪರ್ಧೆಯಲ್ಲಿ ಸೋತರು. ನಂತರ ಸಂಡೂರಲ್ಲಿ ಚುನಾವಣೆ ಆಯಿತು. ಅವ್ರ ಹೆಸರು ಸ್ವಲ್ಪ ಆರಂಭದಲ್ಲಿ ಕೇಳಿ ಬಂತು, ಆದರೆ ಅವ್ರು ಹೇಳಿದರು ನಾನು ಸ್ಪರ್ಧೆ ಮಾಡೋದಿಲ್ಲ ಹೇಳುವಂಥದ್ದು. ಹೀಗಾಗಿ ರಾಜಕೀಯವಾಗಿ ತನ್ನ ಸದ್ಯದ ಮಟ್ಟಿಗೆ ಸೋತಿರುವಂಥ ಶ್ರೀರಾಮುಲು ಅವರಿಗೆ ಅದೇ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಗೆ ಹೋಗಿರುವಂಥದ್ದು ಒಂದು ರೀತಿಯಲ್ಲಿ ಕಸಿವಿಸಿಯನ್ನು ಉಂಟು ಮಾಡಿದೆ ಅಂತ ಅನಿಸುತ್ತೆ. ಶ್ರೀರಾಮುಲು ಅವರಿಗೆ ಜನಾರ್ದನ್ ರೆಡ್ಡಿ ಅವರು ಪಾರ್ಟಿ ಬರುವಾಗ ಹೆಚ್ಚಿನ ಒಲವಿರಲಿಲ್ಲ ಅನ್ನುವಂಥದ್ದು ಇಷ್ಟು ದಿನಗಳ ಕಾಲ ಅಲ್ಲಿ ಚರ್ಚೆ ಆಗ್ತಂಥ ವಿಷಯ. ಈಗಿನ ಬೆಳವಣಿಗೆಯನ್ನು ನೀವು ಗಮನಿಸಿ ನೋಡಿದಾಗ ಹೌದು, ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಅವರಿಗೆ ಇಲ್ಲಿ ಪಾರ್ಟಿ ಒಳಗಡೆ ಮತ್ತೆ ಅವರು ಬರೋದು ಇಷ್ಟ ಇರಲಿಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ.
ಅದರ ಜೊತೆಗೆ ಶ್ರೀರಾಮುಲು ಅವರಿಗೆ ನಾನು ಒಂದು ಕಾಂಗ್ರೆಸ್ಗೆ ಹೋದರೆ ಹೇಗೆ ಎನ್ನುವಂಥ ಮನಸ್ಸೇನಾದರೂ ಬಂದಿದೆಯಾ ಹೇಳುವಂಥ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ರಾಜ್ಯ ನಾಯಕರುಗಳು ಮಾಡ್ತಾ ಇದ್ದಾರೆ. ನಿನ್ನೆ ಶ್ರೀರಾಮುಲು ಅವರು BJPಯ ಕೆಲವೊಂದಿಷ್ಟು ಹಿರಿಯ ನಾಯಕರುಗಳಿಗೆ ಕರೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾಹಿತಿಗಳು ನಮಗಿದ್ದಾವೆ. ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರಿಗೆ ಕೊಟ್ಟಂಥ 3 ಸಲಹೆಗಳೇನು? ಒಂದು, ಕೋರ್ ಕಮಿಟಿಯಲ್ಲಿ ಆಯಿತು, ಚರ್ಚೆ ಆಯಿತು, ಅದು ನಾವೆಲ್ಲ ಕುಳಿತುಕೊಂಡು ಅಲ್ಲಿ ನಿಮ್ಮ ಪರವಾಗಿ ಮಾತನಾಡಿದ್ದೀವಿ, ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ಮಾಡೋಣ. ಆದರೆ ಯಾಕೆ ಮಾಧ್ಯಮಗಳಿಗೆ ಹೋಗಿ ನೀವು ಹೇಳಿಕೆಯನ್ನು ಕೊಟ್ಟರಿ, ಕೋರ್ ಕಮಿಟಿಯಲ್ಲಿ ಆದಂಥ ಬೆಳವಣಿಗೆಯನ್ನು ನೀವು ಯಾಕೆ ಮಾಧ್ಯಮಗಳಿಗೆ ಲೀಕ್ ಮಾಡಿದ್ರಿ ಹೇಳುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಎರಡನೇದಾಗಿ, ತಾವು ಕಾಂಗ್ರೆಸ್ಗೆ ಹೋಗ್ತೀರಿ ಹೇಳುವಂಥ ಒಂದು ಚರ್ಚೆಗಳು ಓಡಾಡ್ತಾ ಇದ್ದಾವೆ. ಹೀಗಾಗಿ ನಮ್ಮ ಇಲ್ಲಿ ಸಹಾಯವನ್ನು ಪಡೆದು ನಾಳೆಗೆ ಇನ್ನೆಲ್ಲೋ ಅದನ್ನು ಹೆಲ್ಪ್ ಆಗುವ ರೀತಿಯಲ್ಲಿ ನೀವು ಬಳಸ್ಕೊಳ್ಬಾರ್ದು, ಹಾಗಿದ್ರೆ ಮಾತ್ರ ಬರ್ತೀವಿ. ಮೂರನೇ ಸಲಹೆ ಏನು ಅಂತ ಹೇಳಿದರೆ, ನೀವು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಹೇಳುವಂಥ ಗಲಾಟೆಯನ್ನು ಹೊತ್ತುಕೊಂಡು ನೀವು ನಮ್ಮ ಬಳಿ ಬಂದರೆ ನಾವು ನಿಮ್ಮ ಜೊತೆ ಮಾತನಾಡೋದಿಲ್ಲ ಅಥವಾ ಅದಕ್ಕೆ ನಾವು ಸಲಹೆಯನ್ನು ಕೊಡೋದಿಲ್ಲ. ಈಗ ನಿಮ್ಗೆ ಆಗಿರುವ ಬೇಸರಕ್ಕೆ ನಾವು ಹೈಕಮಾಂಡ್ ನಾಯಕರ ಜೊತೆಯೂ ಕೂಡ ನಾವು ಚರ್ಚೆ ಮಾಡೋದಕ್ಕೆ ಸಿದ್ಧ ಇದ್ದೇವೆ. ಆದರೆ ಜನಾರ್ದನ್ ರೆಡ್ಡಿ ವರ್ಸಸ್ ನೀವು ಹೇಳುವಂಥದ್ದು ನಿಮ್ಮ ವೈಯಕ್ತಿಕವಾದ ರಾಜಕೀಯ ಜಗಳವೂ ಇರಬಹುದು, ಅದರಿಂದ ಪಾರ್ಟಿ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ತಾವೊಬ್ಬರು ಸಮುದಾಯದ ಪ್ರಮುಖ ಲೀಡರ್ ಆಗಿ ಈ ರೀತಿ ಮಾಧ್ಯಮಗಳಿಗೆ ಕೊಟ್ಟಂಥ ಹೇಳಿಕೆ ಮತ್ತು ನಡೆದುಕೊಂಡ ರೀತಿ ಸರಿಯಲ್ಲ. ಆದರೆ ರಾಧಾಮೋಹನ್ ಅಗರ್ವಾಲ್ ಅವರು ನಿಮ್ಮ ಬಗ್ಗೆ ಆಡಿದ ಮಾತುಗಳ ಬಗ್ಗೆ ನಮಗೆ ಬೇಸರ ಇದೆ, ಸಹಜ. ಆದರೆ ಅದಾದ ಬಳಿಕ ನೀವು ನಡ್ಕೊಂಡಂಥ ರೀತಿಯ ಬಗ್ಗೆ ನಮಗೆ ಬೇಸರ ಇದೆ, ಸರಿ ಮಾಡೋಣ. ಆದರೆ ನಿಮ್ಮಲ್ಲಿ ಸ್ಪಷ್ಟತೆ ಇರಲಿ ಎನ್ನುವುದರ ಅರ್ಥ ನೀವು BJPಯಲ್ಲೇ ಇರೋರು ಅಥವಾ ಯಾವುದಾದ್ರೂ ನೆಪವನ್ನು ಹುಡುಕ್ತಾ ಇದ್ದೀರೋ ಹೇಳುವಂಥದ್ದನ್ನು ಪರೋಕ್ಷವಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ರಾಜ್ಯ BJP ಹಿರಿಯ ನಾಯಕರುಗಳು ಮಾಡಿದ್ದಾರೆ. ಆ ಮಾಹಿತಿ ನಮಗೆ ಲಭ್ಯವಾಗಿದೆ ಶ್ವೇತಾ. ಬಹುಶಃ ನಾಳೆ ಅಥವಾ ಇವತ್ತು ಸಂಜೆ ಶ್ರೀರಾಮುಲು ಅವರು ಬೆಂಗಳೂರಿಗೆ ಬರ್ತಾರೆ. ಬಂದ ಬಳಿಕ ಕೆಲವು ಹಿರಿಯ ನಾಯಕರುಗಳನ್ನು ಅವರ ನಿವಾಸಕ್ಕೆ ಹೋಗಿ ಭೇಟಿ ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಎಸ್, ಥ್ಯಾಂಕ್ ಯು ರವಿಶ್ವರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.